ಪಕೋಡ, ಈ ಲವಲ್ ಬಿದ್ದವ್ರಿಗೆ ಅವ್ರ ಹುಡುಗಿ ಯಾವಾಗ್ಲೂ ಜೊತೆಗೆ ಇದ್ದಾಳೆ ಅಂತ ಅನ್ಸುತ್ತಂತೆ ಕಣೋ. ನಿಜನಾ? ನಾಳೆ ಮದುವೆ ಇಟ್ಕೊಂಡು ಈಗ ಯಾಕೋ ಲವ್ ವಿಷಯ? ಲೇ, ಇಷ್ಟು ಬೇಗ ಫ್ಲಾಟ? ನನ್ನ ಮಕ್ಳ ಅದೃಷ್ಟವಂತರು ಕಂಡ್ರೋ ನೀವು. ಅದೇನೋ ಗೊತ್ತಿಲ್ಲ ಪಕೋಡ. ಇತ್ತೀಚೆಗೆ ವಂಶಿಯವ್ರ ಮೇಲೆ ನನಗೆ ಸಿಕ್ಕಾಪಟ್ಟೆ ಲವ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸುಮ್ಮನೆ ನಿಂತಿದ್ರು, ಅವ್ರ ಕಾಲ್ ಕೆಜೆ ಸೌಂಡ್ ಕೇಳೋ ಥರ ಆಗ್ತಾ ಇದೆ ನನಗೆ. ಇಷ್ಟೊತ್ತಲ್ಲಿ ಗೆಜ್ಜೆ ಸೌಂಡ್ ಕೇಳಿಸ್ತಿದೆ ಅಂದ್ರೆ ಅದು ಪ್ರೀತಿಸಿರೋ ಹುಡುಗಿದಾಗಿರಲ್ಲ ಕಣ, ಪ್ರೇತದ್ದು ಪ್ರೇತಾತ್ಮದ್ದು ಆಗಿರುತ್ತೆ. ಸ್ವಲ್ಪ ಹುಷಾರಾಗಿರೋ. ಸುಮ್ನಿರ, ಪ್ರೇತ ಆಗಿತ್ತು ಅಂತ ಸುಮ್ಮನೆ ಎದುರಿಸ್ಬೇಡ. ನಿಜವಾಗ್ಲೂ ಅದು ವಂಶಿ ಗೆಜ್ಜೆ ಸೌಂಡ್. ಅಪ್ಪ ದೇವ್ರು, ಸ್ವಲ್ಪ ನನ್ನನ್ನು ಸುಮ್ಮನೆ ಬಿಟ್ಬಿಡ್ತೀಯಾ? ನಿನ್ನ ಹತ್ರ ಇವಾಗ ಮಾತಾಡಕ್ ಆಗಲ್ಲ. ನನ್ನ ಪಾಯಿಂಟ್ಸ್ ಎಲ್ಲ ಹಾಳಾಗೋಗ್ತಿದೆ. ಲೋ ಪಕೋಡ, ಸೊಳ್ಳೆ ಗುಯ್ಗುಟ್ರು ನನಗೆ ವಂಶಿ ಪಿಸ್ಕುಡೋ ಥರನೇ ಕೇಳಿಸ್ತಾ ಇದೆಯಲ್ಲೋ. ಇದು ನಿನ್ ಮಿಸ್ಟೇಕ್ ಅಲ್ಲ, ಬ್ರ್ಯಾಂಡ್ ಮಿಸ್ಟೇಕ್. ಏನಂದ? ಏನಿಲ್ಲ ಕಣಪ್ಪ, ಇದು ನಿನ್ ಮಿಸ್ಟೇಕ್ ಅಲ್ಲ, ಲವ್ ಮಿಸ್ಟೇಕು ಅಂತ ಹೇಳ್ತಿದ್ದೆ. ಅಯ್ಯೋ, ಇವನು ಹೇಳಿದ ತಲೆ ತಿಂತವನಲ್ಲ. ಥೂ, ಹೆಂಗಪ್ಪ ಬಚಾವಾಗೋದು? ಪಾಯಿಂಟ್ಸ್ ಬೇರೆ ಹಾಳಾಗೋಗ್ತಿದೆ, ಇವನ್ ಬೇರೆ ಬಿಡ್ತಿಲ್ಲ. ನಾನು ಇಷ್ಟು ಕರೆದ್ರು ಅವನಿಗೆ ಗೊತ್ತಾಗ್ತಾನೆ ಇಲ್ವಲ್ಲ. ಕೃಷ್ಣ, ಹೇ ಕೃಷ್ಣ, ಇದೇನಿದು? ಮೊದಲೇ ಯಾವುದೋ ಗೆಜ್ಜೆ ಸೌಂಡ್ ಬಂತು, ಆಮೇಲೆ ಯಾರೋ ಪಿಸ್ಕುಡೋ ಥರ ಆಯ್ತು, ಇವಾಗ ಯಾರೋ ಕೃಷ್ಣ ಕೃಷ್ಣ ಅಂತ ಕರೀತಾ ಇದಾರಲ್ಲ. ಫ್ರೆಂಡ್ಸ್ ಫ್ರೆಂಡ್ಸ್, ಈಗೇನ್ ಬರ್ತೀಯೋ ಇಲ್ವೋ? ವಾಟ್ ವಿಷಯ? ನೀನ್ ಬಾ ಶಿಷ್ಯ. ನಾನೆಲ್ಲ ತಂದಿಟ್ಟಿದ್ದೀನಿ, ನೀನ್ ಸೀದಾ ಹೋಯ್ತು ಒಳಗಡೆ ಇಡು. ಐಟಮ್ ತರಿಸಿದ್ನೆಲ್ಲ ಒಳಗಡೆ ಇಟ್ಟಿದ್ಯಾ? ಅಲ್ಲಿ ಬಾಯ್ಸ್ ಹೆಂಗಿದೆ ಅಲ್ಲಿ ಹೋಗಿ ಕೇಳೋಣ ಬನ್ನಿ. ಬರ್ಬೇಕು ಮಹಿಳಾ ಮಣಿಗಳು. ಏನು ಇರುವೆ ಸಕ್ಕರೆನ ಹುಡ್ಕೊಂಡು ಹೋದಂಗೆ ಯಾವಾಗ್ಲೂ ನಮ್ಮನ್ನೇ ಹುಡ್ಕೊಂಡ್ ಬರ್ತಿದ್ದೀರಲ್ಲ, ಏನ್ ಸಮಾಚಾರ? ನಮ್ ವಂಶಿ ರೂಮಲ್ಲಿ ಕಾಣಿಸ್ತಿರ್ಲಿಲ್ಲ, ನೀವೇನಾದ್ರು ನೋಡಿದ್ರಾ? ರೂಮಲ್ಲಿ ಇಲ್ಲ ಅಂದ್ರೆ ಹಾಲಲ್ಲಿ ಹುಡುಕಿದ್ರೆ ಸಿಗ್ತಾಳಪ್ಪ, ಹುಡುಕಿದ್ರೆ ದೇವ್ರೆ ಸಿಗ್ತಾನಂತೆ, ವಂಶಿ ಸಿಗಲ್ವಾ? ಅಲ್ಲ ಮೇಡಮ್, ನಿಮ್ ಫ್ರೆಂಡ್ ಎಲ್ಲಿರ್ತಾರೆ ಅಂತ ನಿಮಗ್ ಗೊತ್ತಿರ್ಬೇಕು, ನಮ್ಗೇನ್ ಗೊತ್ತಿರ್ಬೇಕು? ಫ್ರೆಂಡ್ಸ್ ಅಂದ್ರೆ ಏನ್ ಸುಮ್ನೆನಾ? ಯಾವಾಗ್ಲೂ ಒಟ್ಟೊಟ್ಟಿಗೆ ಜೊತೆಲಿ ಇರ್ಬೇಕಪ್ಪ.